ಎಲ್ಲರಿಗೂ ನಮಸ್ತೆ. ಕೆಎ ಜಾಬ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ECIL ಜಾಬ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯನ್ ಲಿಮಿಟೆಡ್ ಅಂತ. ಸೊ ಗೌರ್ಮೆಂಟ್ ಕಂಪ್ನಿ ಆಗಿರುತ್ತೆ. ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು ಮತ್ತೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು 6/24 ಇದು ಅಡ್ವರ್ಟೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ PDF ಓಪನ್ ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ. ಮತ್ತೆ ಯಾವ ಪೊಸಿಷನ್ಗಪ್ಪ ರಿಕ್ರೂಟ್ಮೆಂಟ್ ಅಂತಂದ್ರೆ ರಿಕ್ರೂಟ್ಮೆಂಟ್ ಆಫ್ ಗ್ರಾಜುಯೇಟ್ ಇಂಜಿನಿಯರ್ ಟ್ರೈನಿ ಅಂತ GET ಪೊಸಿಷನ್ಗೆ ರಿಕ್ರೂಟ್ಮೆಂಟ್ ನಡೀತಿದೆ. ನೀವು ನೋಡ್ಬೋದು ಇಲ್ಲಿ ಎಲಿಜಿಬಿಲಿಟಿ ಏಜ್ ಬಂದು ಅಪ್ಪರ್ ಏಜ್ ಆಫ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಮ್ಯಾಕ್ಸಿಮಮ್ ಇಯರ್ ಬಂದು 27 ಇಯರ್ಸ್ ಇರುತ್ತೆ ಎಲಿಜಿಬಿಲಿಟಿ. ಮತ್ತೆ ಕ್ವಾಲಿಫಿಕೇಶನ್ ಬಂದು ಯಾವ್ಯಾವ ಡಿಸಿಪ್ಲಿನ್ ಅವರು ಎಲಿಜಿಬಲ್ ಇದ್ದಾರೆ ಅಂತಂದ್ರೆ GET ಪೊಸಿಷನ್ಗೆ ECE, EEE, ಮೆಕ್ಯಾನಿಕಲ್, CS. ECEಗೆ 5 ಪೋಸ್ಟ್ ಇದೆ, ಮತ್ತೆ EEEಗೆ 7 ಪೋಸ್ಟ್ ಇದೆ, ಮೆಕ್ಯಾನಿಕಲ್ಗೆ 13 ಪೋಸ್ಟ್ ಇದೆ, ಮತ್ತೆ ECEಗೆ CSಗೆ 5 ಪೋಸ್ಟ್ ಇದೆ. ಮತ್ತೆ ಫಸ್ಟ್ ಕ್ಲಾಸ್ ಇರಬೇಕು ಇಂಜಿನಿಯರಿಂಗ್ ಅಲ್ಲಿ. ಮತ್ತೆ ಅವ್ರಿಗೆ ಸ್ಕೇಲ್ ಪೇ ಬಂದು 40,000 ಇಂದ 1,40,000 ಐತೆ. ಮತ್ತೆ ಕ್ಯಾಂಡಿಡೇಟ್ ಹ್ಯಾವಿಂಗ್ ಡ್ಯುಯಲ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಕಾಂಬಿನೇಷನ್ ಆಫ್ ಡಿಗ್ರಿ ನೇಮ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕ್ಯಾಟ್ರಾನಿಕ್ಸ್ ಮೀನ್ಸ್ ಈ ತರ ಯಾವುದೇ ಡಬಲ್ ಡಿಗ್ರಿ ಮಾಡಿರೋರು ಅವರು ಎಲಿಜಿಬಲ್ ಇಲ್ಲ. ಅಬೋವ್ ಆರ್ ನಾಟ್ ಎಲಿಜಿಬಲ್ ಫಾರ್ ಅಪ್ಲೈ. ಮತ್ತೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಕ್ವಾಲಿಫೈಯಿಂಗ್ ಡಿಗ್ರಿ ಎಕ್ಸಾಮಿನೇಷನ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಸೆಮಿಸ್ಟರ್ ಅಂಡರ್ ಅವರು ಎಲಿಜಿಬಲ್ ಇದ್ದಾರೆ ಅಂತ ಇಲ್ಲಿ ನೋಟಿಫಿಕೇಶನ್ಸ್ ಇದೆ. ನೀವು ನೋಡ್ಬೋದು ಯಾರ್ಯಾರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರೆ ಅವರು ಎಲಿಜಿಬಲ್ ಇದ್ದಾರೆ ಎಕ್ಸಾಮ್ ಇರೋರು. ಮತ್ತೆ ಅವ್ರಿಗೆ ಹೇಳಿರೋದು ಏನಪ್ಪಾ ಅಂತಂದ್ರೆ ದೇ ಹ್ಯಾವ್ ಮ್ಯಾಂಡೇಟರಿ ಟು ಪ್ರೊಡ್ಯೂಸ್ ದ ಡಿಗ್ರಿ ಸರ್ಟಿಫಿಕೇಟ್ ಅಥವಾ PTC ನ ನೀವು ಇಂಟರ್ವ್ಯೂ ಟೈಮ್ ಅಲ್ಲಿ ತರಬೇಕಂತ ಹೇಳಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಬೆನಿಫಿಟ್ಸ್ ಏನೇನಿದೆ ಅಂತ. 1 year ಟ್ರೈನಿ ಆದ್ಮೇಲೆ ಪೇ ಸ್ಕೇಲ್ 40,000 to 1,40,000 ಇರುತ್ತೆ. ಅರೌಂಡ್ 12 lakh LPA ಇದು ಮೀನ್ಸ್ ಹೆಂಗೆ ಎಲ್ಲ HR ಅಲಯನ್ಸ್ ಬೆನಿಫಿಟ್ಸ್ DA HRA ಇವೆಲ್ಲ ಸೇರಿಸಿ 12 lakh LPA ಆಗುತ್ತೆ. ಮತ್ತೆ ರಿಸರ್ವೇಶನ್ ಆಫ್ ಪೋಸ್ಟ್ ಅಂತಂದ್ರೆ GETಗೆ ಟೋಟಲ್ 30 ಪೋಸ್ಟ್ ಇದೆ. ಇದು ರಿಸರ್ವೇಶನ್ ಇದೆ, ಇಲ್ಲಿ ನೀವು ನೋಡ್ಬೋದು ರಿಸರ್ವೇಶನ್. ಮತ್ತೆ ರಿಲ್ಯಾಕ್ಸೇಷನ್ಸ್ ಹೇಳಿದೆ. ಮತ್ತೆ ಮೆಥಡ್ ಆಫ್ ಸೆಲೆಕ್ಷನ್ಸ್ ಹೇಗಿರುತ್ತೆ ಅಂತಂದ್ರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ಹಾಗೆ ಏನ್ ಹೇಳಿದಾರೆ ಅಂತಂದ್ರೆ ರಿಟರ್ನ್ ಟೆಸ್ಟ್ಗೆ ಇಲ್ಲಿ 85 to 15 ಮತ್ತೆ ಪರ್ಸನಲ್ ಇಂಟರ್ವ್ಯೂ. ರಿಟರ್ನ್ ಟೆಸ್ಟ್ 85% ತಗೋತಾರೆ, 15% ಪರ್ಸನಲ್ ಇಂಟರ್ವ್ಯೂ ತಗೋತಾರೆ. ಎರಡು ಬೋತ್ ಇಂದ 60% ಇರಬೇಕು ಸೆಲೆಕ್ಷನ್ಗೆ. ಮತ್ತೆ ನೀವಿಲ್ಲಿ ನೋಡ್ಬೋದು ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಮತ್ತೆ ರಿಟರ್ನ್ ಟೆಸ್ಟ್ ಇದು ಸೆಂಟರ್ಸ್ ಬಂದು ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮುಂಬೈ, ನಾಗ್ಪುರ್, ನ್ಯೂ ಡೆಲ್ಲಿ, ನೋಯ್ಡಾ, ಕೋಲ್ಕತ್ತಾ. ಮತ್ತೆ ಕ್ವಶನ್ ಪೇಪರ್ ವಿಲ್ ಬಿ ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಇರುತ್ತೆ. ಮತ್ತೆ ಏನಪ್ಪಾ ಅಂತಂದ್ರೆ ರಿಟರ್ನ್ ಟೆಸ್ಟ್ ಸಲ್ ಬಿ ಆಬ್ಜೆಕ್ಟಿವ್ ಟೈಪ್ ಮೀನ್ಸ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಟೈಪ್ ಇರುತ್ತೆ. ಮೀನ್ಸ್ ಇದು ಯಾವುದೇ ರೀತಿ CBT ಟೆಸ್ಟ್ ಇಲ್ಲ, ಯಾವುದೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಅಲ್ಲ. ಇದು ಆನ್ಸರ್ ಶೀಟ್ ವಿಲ್ ಬಿ OMR ಶೀಟ್ ಎಕ್ಸಾಮ್ಸ್. ನೆಗೆಟಿವ್ ಮಾರ್ಕ್ಸ್ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಮತ್ತೆ ಪರ್ಸನಲ್ ಇಂಟರ್ವ್ಯೂಗೆ ಓನ್ಲಿ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಕಾಲ್ಡ್ ಫಾರ್ ಪರ್ಸನಲ್ ಇಂಟರ್ವ್ಯೂ ಅಟ್ ಹೈದರಾಬಾದ್ ರಲ್ಲಿ ಇರುತ್ತೆ ಇಂಟರ್ವ್ಯೂ. ಇದಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಜನರಲ್ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಬಂದು OBC ಮತ್ತೆ ಜನರಲ್ ಕ್ಯಾಟಗರಿಗೆ ಅವರಿಗೆ 1000 ರೂಪೀಸ್ ಐತೆ. ಮತ್ತೆ SC ST PW ಮತ್ತೆ ಯಾರು ECI ಅಲ್ಲಿ ಎಂಪ್ಲಾಯ್ ಆಗಿರ್ತಾರೆ ಅಂತವ್ರಿಗೆ ಅಪ್ಲಿಕೇಶನ್ ಫೀಸ್ ಇಲ್ಲ ಅವ್ರ ಸ್ಟೂಡೆಂಟ್ಸ್ಗೆ. ಮತ್ತೆ ನೀವಿಲ್ಲಿ ನೋಡ್ಬೋದು ಔಟ್ ಅಪ್ಲೈ ಮೀನ್ಸ್ 23 ಇದು ಏನಪ್ಪಾ ಅಂತಂದ್ರೆ 23/3/2024 ನಿನ್ನೆ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನಾನು 24 ಇವತ್ತು ವಿಡಿಯೋ ಮಾಡ್ತಿದ್ದೀನಿ. 13 ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ಸ್. ಮತ್ತೆ ನೀವು ಬ್ಯಾಂಕ್ಗೆ ಪೇ ಮಾಡ್ಬೇಕಂತಂದ್ರೆ ಇದು 1000 ರೂಪೀಸ್. ಇದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. SBI ಬ್ಯಾಂಕ್ ಥ್ರೂ ನೀವು ಬ್ರಾಂಚ್ ಅಲ್ಲಿ ಅಪ್ಲಿಕೇಶನ್ ಫೀಸ್ ನ ಸಬ್ಮಿಟ್ ಮಾಡಬೇಕು. ಈ ಲಿಂಕ್ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಓಪನ್ ಆಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ 23/3/2024 ಲಾಸ್ಟ್ ಡೇಟು ಏಪ್ರಿಲ್ 13ನೇ ತಾರೀಕು. ಮತ್ತೆ ರಿಟರ್ನ್ ಟೆಸ್ಟ್ ಇಲ್ಲೇ ಬರುತ್ತೆ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು.
ಮತ್ತೆ ಪರ್ಸನಲಿ ಇದಕ್ಕೂ ಇಂಟರ್ವ್ಯೂಗೂ ಇಲ್ಲೇ ವೆಬ್ಸೈಟ್ ಅಲ್ಲಿ ಮೇಲ್ ಮಾಡ್ತಾರೆ, ಅಥವಾ ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್. ಸೊ ಇದೇ ರೀತಿ ಎಲ್ಲ ಗೌರ್ಮೆಂಟ್ ಜಾಬ್ಸು ಮತ್ತೆ ಪ್ರೈವೇಟ್ ಜಾಬ್ಸು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೆ ಮತ್ತೆ ಎಲ್ಲ ತರ ಜಾಬ್ಸ್ಗೆ ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ತರ ಜಾಬ್ ವಿಡಿಯೋಸು ಕನ್ನಡದಲ್ಲೇ ಇರುತ್ತೆ. ಇದೇ ತರ ನಿಮ್ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೋ ಮಚ್.